6/5/2026 ಮೋಕಾ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಘಟನೆ ರಿಪೋರ್ಟ್ ಆಗುತ್ತೆ. ಘಟನೆ 53/2026 ಅಂಡರ್ ಸೆಕ್ಷನ್ 308 ಸಬ್ಸೆಕ್ಷನ್ 2 ಹಾಗೂ 3 ಸಬ್ಸೆಕ್ಷನ್ 5 ಆಫ್ BNS. ಈ ಸೆಕ್ಷನ್ಸ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದು, ಕಂಪ್ಲೇನೆಂಟ್ ಬಂದುಬಿಟ್ಟು ಶರಭಯ್ಯ ಅಂಥೇಳಿ. ಪ್ರಕರಣ ಬ್ರೀಫ್ ಫ್ಯಾಕ್ಟ್ಸ್ ಏನಂತಂದರೆ, 27ರ ರಾತ್ರಿ ಹಾಗೂ 28ರ ಬೆಳಗಿನ ಜಾವ, ಇಂಟರ್ವೀನಿಂಗ್ ರಾತ್ರಿಯಲ್ಲಿ 27-28 ಏಪ್ರಿಲ್ ಆ ದಿನದಂದು ಒಂದಷ್ಟು ಜನ ಮೋಕಾ ಫಾರೆಸ್ಟ್ ಹತ್ತಿರ ಈ ಶರಭಯ್ಯ ಅನ್ನೋನಿಗೆ ಸೇರಿದಂತಹ ಗಾಡಿಗಳನ್ನು, ಅಕ್ಕಿ ಸಾಗಾಟ ಮಾಡ್ತಿದ್ದಂಥ ಗಾಡಿಗಳನ್ನು ತಡೆದು ನಿಲ್ಲಿಸಿ, ನಾವು ಪೊಲೀಸ್ ಇಲಾಖೆಯವರು SP ತಂಡದವರು ಅಂತ ಹೇಳಿ ತಮ್ಮನ್ನು ತಾವು ಇಂಟ್ರೊಡ್ಯೂಸ್ ಮಾಡಿಕೊಂಡು, ಮುಖಕ್ಕೆಲ್ಲ ಬಟ್ಟೆ ಕಟ್ಟಿಕೊಂಡು ಒಂದು 4 ವೀಲರಲ್ಲಿ ಹೋಗಿ ನಿಮ್ಮ ಮೇಲೆ ಪ್ರಕರಣ ಮಾಡ್ತೇವೆ ಅಂತ ಅವ್ರಿಗೆ ಸ್ವಲ್ಪ ಹೆದರಿಕೆ ಮೂಡಿಸಿ, ಆನಂತರದಲ್ಲಿ ಪ್ರಕರಣ ಮಾಡದೇ ಇರೋದಕ್ಕೆ ನಮಗೆ ಇಷ್ಟು ದುಡ್ಡು ಕೊಟ್ಟರೆ, ಸೆಟ್ಲ್ ಮಾಡಿದ್ರೆ ನಾವು ಪ್ರಕರಣ ಮಾಡೋದಿಲ್ಲ ಅಂಥೇಳಿ 5 ಲಕ್ಷದ ಡಿಮ್ಯಾಂಡ್ ಮಾಡ್ತಾರೆ ಅವನಿಂದ. ಆನಂತರದಲ್ಲಿ 3 ಲಕ್ಷದಷ್ಟು ಹಣವನ್ನು ಅವನಿಂದ ಪಡೆದು ಬಂದಿರೋ ಅಂಥದ್ದು. ಆಮೇಲೆ ಈ ವ್ಯಕ್ತಿ ಠಾಣೆಗೆ ಬಂದು ವಿವರಣೆಯನ್ನು ಕೊಟ್ಟಾಗ, ಡೀಟೇಲ್ಸನ್ನು ಪರಿಶೀಲನೆ ಮಾಡಿದಾಗ, ಇದರಲ್ಲಿ SP ಬಳ್ಳಾರಿ ಅವರ ಗನ್ಮ್ಯಾನ್ ಆಗಿರುವಂತಹ ದೇವರಾಜ್ ಅಂತ APC 87 ಇವನು ಮುಖ್ಯವಾಗಿ ಅದರಲ್ಲಿ ಡಿಮ್ಯಾಂಡ್ ಮಾಡಿದ್ದು ಹಣವನ್ನು ಪಡೆದಿರೋ ಅಂಥದ್ದು ನಮ್ಮ ತನಿಖೆಯಿಂದ ತಿಳಿದು ಬಂದಿದೆ. ಅವನ ಜೊತೆಗೆ ಇನ್ನೂ 2 ಆರೋಪಿತರು ಶಾಮೀಲಾಗಿರುವಂಥದ್ದು. ಅದರಲ್ಲಿ ಒಬ್ಬರು ಅಡ್ವೊಕೇಟ್ ಇದ್ದಾರೆ ವೃತ್ತಿಯಿಂದ ಅಂತ ತಿಳಿದು ಬಂದಿದ್ದು, ಇನ್ನೊಬ್ಬ ಸಾಯಿರಾಮ್ ಅಂಥೇಳಿ ಇವನು ಈ ಮೊದಲು ಇಂಥದೇ ವೃತ್ತಿ ಮಾಡಿಕೊಂಡಿದ್ದ ಅನ್ನುವಂಥದ್ದು ನಮ್ಮ ಪರಿಶೀಲನೆಯಿಂದ ಹಾಗೂ ತನಿಖೆಯಿಂದ ತಿಳಿದು ಬಂದಿದೆ. ಸೊ ಈಗಾಗಲೇ ನಾವು ದೇವರಾಜ್ ಹಾಗೂ ಸಾಯಿರಾಮ್ ಅನ್ನೋರನ್ನು ಅರೆಸ್ಟ್ ಮಾಡಿದ್ದು, ಇವತ್ತು ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ವಿಚಾರಣೆ ತನಿಖೆಯನ್ನು ನಡೆಸ್ತಾ ಇರೋವಂಥದ್ದಿದೆ. ಅಡ್ವೊಕೇಟ್ ಹೆಸರು ಬಂದುಬಿಟ್ಟು ಗಾದಿಲಿಂಗ ಅಂತ ಹೇಳಿಬಿಟ್ಟು, ಗಾದಿಲಿಂಗ ಅಂತ ಅವರು ಬಳ್ಳಾರಿಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರೋವಂಥವ್ರು. ಅವರನ್ನು ನಾವು ಇನ್ನೂ ಅರೆಸ್ಟ್ ಮಾಡಲಿಕ್ಕೆ ಬಾಕಿ ಇದೆ. ಅವರು ಬಳ್ಳಾರಿಯವರು. ಅಬ್ಸ್ಕಾಂಡಿಂಗ್ ಇದ್ದವರನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈಗಾಗಲೇ ಇವರಿಂದ, ಆರೋಪಿತರಿಂದ ಅವರು ಪಡೆದಿದ್ದಂತಹ ಹಣ ಹಾಗೂ ಯೂಸ್ ಮಾಡಿರುವಂತಹ 4 ವೀಲರ್ ವೆಹಿಕಲ್ಲು ಹಾಗೆ ಮೊಬೈಲ್ಗಳನ್ನು ಸೀಸ್ ಮಾಡುವಂಥದ್ದು ಈಗಾಗಲೇ ಪ್ರಕ್ರಿಯೆ ಆರಂಭ ಆಗಿದೆ. ಸೊ ನಾವು ಮುಂದಿನ ಕಸ್ಟಡಿಯಲ್ಲಿ ಅವರನ್ನು ಇನ್ನೂ ಹೆಚ್ಚಿನ ತನಿಖೆ ಮಾಡಿ, ಈ ಮೊದಲು ಇಂಥ ಏನಾದರೂ ಅವರು ಅಫೆನ್ಸ್ಗಳನ್ನ ಮಾಡಿದಾರಾ ಅನ್ನೋವಂಥದ್ದು ನಾವು ಪತ್ತೆ ಹಚ್ಚಬೇಕಾಗಿದೆ. ಹಾಗೆ ಈ ಮುಖಾಂತರ ನಾನು ಹೇಳುವಂಥದ್ದು ಏನಂತಂದರೆ, ಇದು ತುಂಬ ಮೇಜರ್ ಅಫೆನ್ಸ್ ಆ್ಯಕ್ಚುಲಿ. ಯಾಕಂದರೆ SP ಆಫೀಸ್ ಅಥವಾ SP ಗನ್ಮ್ಯಾನ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥವರು ಈ ಥರದ ಕೃತ್ಯದಲ್ಲಿ ಭಾಗವಹಿಸಿದರೆ ಅದು ಎಕ್ಸ್ಟಾರ್ಷನ್, ಅದು ಸಮಾಜದಲ್ಲಿ ಒಂದು ಕೆಟ್ಟ ಸಂದೇಶವನ್ನು ರವಾನೆ ಮಾಡ್ತದೆ. ಸೊ ದಯವಿಟ್ಟು ಈ ಥರದ್ದು ಎಲ್ಲಿಯಾದರೂ ಜನರಿಗೆ ಇಂಥ ಮೊದಲು ಇನ್ಸ್ಟೆನ್ಸಸ್ ಗಮನಕ್ಕೆ ಬಂದಿದ್ದರೆ ತಮ್ಮ ಹೆಸರು ಮಾಹಿತಿಯನ್ನು ಗುಪ್ತವಾಗಿಡಲಾಗ್ತದೆ. ತಾವು ಈ ಬಗ್ಗೆ ಮಾಹಿತಿಯನ್ನು ಡೈರೆಕ್ಟಾಗಿ ಖುದ್ದು SP ಆಫೀಸ್ಗೆ ಹಾಗೂ SP ಅವರಿಗೆ ತಿಳಿಸ್ಬೋದಾಗಿದೆ. ತುಂಬ ಸ್ಟ್ರಿಂಜೆಂಟ್ ಆ್ಯಕ್ಷನನ್ನು ಆ್ಯಸ್ ಪರ್ ಲಾ ತೆಗೆದುಕೊಳ್ಳಲಾಗ್ತದೆ.